ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಅಮ್ಮನ ಮನೆಗೆ ಹೋಗಿದ್ದೀವಲ್ಲ, ಅದ್ರ ಮಾರನೇ ದಿವಸ ವಿಡಿಯೋ ಇದು. ಬೆಳಗ್ಗೆ ಅಪ್ಪ ತಿಂಡಿಗೆ ಅಂತ ಟೊಮೆಟೊ ಬಾತ್ ಮಾಡಿದರು. ಹಾಗೆ ನಾವಿಲ್ಲಿ ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಗೆ ಅಜ್ಜಿ ಮನೆಗೇನು ಇಲ್ಲಿ ಅಮ್ಮನ ಮನೆಯಿಂದ ತುಂಬ ದೂರ ಏನಿಲ್ಲ, ಏನೊಂದು ನಡ್ಕೊಂಡು ಹೋದ್ರೂ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಾವು ನಿಧಾನಕ್ಕೆ ಅಮ್ಮನ ಮನೆಯಿಂದ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮಕ್ಕಳು. ಅಕ್ಕ ಬನ್ನಿ ಮನೆಗೆ ಅಂತ ಕರೆದಿದ್ರು, ಹಾಗಾಗಿ ಹೋಗ್ತಾ ಇದ್ದು. ಮತ್ತು ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಹಳೆ ನೆನಪುಗಳು ನೆನಪಾಗ್ತಾ ಇತ್ತು. ನಾನು ಫ್ರೆಂಡ್ಸು ಎಲ್ಲ ಈ ರೋಡಲ್ಲಿ ತುಂಬ ಓಡಾಡಿದ್ದೀವಿ. ನನ್ನ ಚೈಲ್ಡ್ಹುಡ್ ನೆನಪೆಲ್ಲ ತುಂಬಾ ಆಗ್ತಾಯಿತ್ತು. ನಾನು ಹುಟ್ಟು ಬೆಳೆದಿರೋ ಊರಲ್ಲಿ ತುಂಬ ಅಂದರೆ ತುಂಬ ಓಡಾಡಿದ್ದೀನಿ ಅಲ್ವಾ, ಸೊ ಹಾಗಾಗಿ ತುಂಬ ನೆನಪಾಗ್ತಾಯಿತ್ತು. ಇಲ್ಲಿ ನಮಗೆ ನಾವಿರೋದು ಸಿಟಿಲೇನೆ, ಇಲ್ಲಿ ದಾಸರಳ್ಳಿ ಅಂತ ಇದೆ. ಸೊ ಅಲ್ಲಿ ನಮ್ಗೆ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ಇದೇ ರೋಡಲ್ಲಿ ನಾವು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲಿ ಅಪ್ಪ ಮಗ ಯಾವುದೋ ಒಂದು ಬಾಟಲ್ ಸಿಕ್ತು ಅಂತ ರೋಡುದ್ದಕ್ಕೂ ಬಾಟಲ್ ಜೊತೆ ಆಟ ಆಡ್ಕೊಂಡು ಬರ್ತಾಯಿದ್ರು. ನನ್ನ ಮಗನಿಗಂತೂ ಹೊರಗಡೆ ಕರ್ಕೊಬಂದ್ಬಿಟ್ರೆ ತುಂಬಾ ಖುಷಿ ಪಡ್ತಾನೆ. ಅವನು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾಯಿದ್ರು. ಅಕ್ಕನ ಮನೆಗೆಲ್ಲ ಬಂದಾಯಿತು. ಬಂದು ನಾವು ಊಟ ಎಲ್ಲ ಮಾಡ್ಕೊಂಡು ಸಂಜೆ ಆಗ್ತಾ ಇದ್ದಂಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರನೇ ಅಂಬೇಡ್ಕರ್ ಗ್ರೌಂಡ್ ಅಂತ ಇದೆ, ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಇದು ನಮ್ಮ ಅಜ್ಜಿ ಮನೆ. ಇವಾಗ ಇದು ಹೊಸದಾಗಿ ಕಟ್ಸಿರೋದು ಮನೆ. ಇನ್ನೂ ರೆಡಿ ಆಗ್ತಾ ಇದೆ ಮನೆಯೆಲ್ಲ, ಹಾಗಾಗಿ ಸ್ವಲ್ಪ ಈ ಥರ ಕಾಣ್ತಾ ಇದೆ ಅಷ್ಟೇ. ಇನ್ನೂ ಫುಲ್ಲು ಫಿನಿಶಿಂಗ್ ಆಗಿಲ್ಲ. ನೋಡಿ, ಇದೇ ನಮ್ಮ ಅಜ್ಜಿ ಮನೆ. ಅಲ್ಲಿ ಬೋರ್ಡ್ ನೋಡ್ಬೋದು ನೀವು, ಅಜ್ಜಿ ಮನೆ ಅಂತಲೇ ಹಾಕ್ಸಿದ್ದಾರೆ. ಯಾಕಂದರೆ ನಮ್ಮ ಮನೆಗೆ ನಮ್ಮ ಅಜ್ಜಿನೇ ಒಂದು ದ್ವಾರ ಸ್ತಂಭ ಅಂತ ಹೇಳ್ಬೋದು. ಅವರು ಇರೋದ್ರಿಂದಲೇ ನಮ್ಮ ಫ್ಯಾಮಿಲಿ ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ನಮಗೆ ಪಾರ್ಕ್ ಏನು ತುಂಬ ದೂರ ಇಲ್ಲ, ಏನು 10 ನಿಮಿಷ ದಾರಿ ಅಷ್ಟೇ. ನಡ್ಕೊಂಡು ಬರ್ತಾ ಇದ್ದಂಗೆ ನೋಡಿ ಅಲ್ಲೇ ಕಾಣ್ತಿದೆ ಪಾರ್ಕ್ ಇದೆ. ಮನೆಯಿಂದ ಡೌನ್ ಇಳಿದ್ರೆ ಸಾಕು, ಅಲ್ಲೇ ನಮಗೆ ಪಾರ್ಕ್ ಸಿಗುತ್ತೆ. ಪಾರ್ಕ್ ಅನ್ನೋದಕ್ಕಿಂತ ಇದು ಸ್ಟೇಡಿಯಮ್ಮು. ಇಲ್ಲಿ ಎಲ್ಲ ರೀತಿ ಗೇಮ್ಸ್ ಇದೆ ಮತ್ತು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅಂದರೆ ಇಲ್ಲಿ ಮಕ್ಕಳೆಲ್ಲ ಸ್ಕೈಟಿಂಗ್ ಎಲ್ಲ ಇಲ್ಲಿ ಹೇಳ್ಕೊಡ್ತಾರೆ, ಮತ್ತು ಕಂಪ್ಯೂಟ್ರ್ ಕ್ಲಾಸ್ ಹೇಳ್ಕೊಡ್ತಾರೆ, ಹಾಗೆ ಯೋಗ ಹೇಳ್ಕೊಡ್ತಾರೆ, ಕರಾಟೆ ಹೇಳ್ಕೊಡ್ತಾರೆ, ವಾಲಿಬಾಲು, ಥ್ರೋಬಾಲು ಎಲ್ಲ ರೀತಿಯೂ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಮಕ್ಕಳಿಗೋಸ್ಕರ. ನಾವು ಚಿಕ್ಕವರಿದ್ದಾಗ ಈ ಗ್ರೌಂಡ್ ಯಾವ ರೀತಿ ಇತ್ತು ಅಂದರೆ ಏನು ಇಂಪ್ರೂವ್ಮೆಂಟ್ ಇಲ್ಲ. ಇವಾಗ ನೋಡಿದ್ರೆ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ಈ ಗ್ರೌಂಡ್ ನೋಡಿ. ನಾವಿದ್ದಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲೇ ಇರಲಿಲ್ಲ. ನಾನು ಈ ಗ್ರೌಂಡ್ ಇಂಪ್ರೂವ್ಮೆಂಟ್ ಆದಮೇಲೆ 2ನೇ ಸತಿ ಅಷ್ಟೇ ಬರ್ತಾ ಇರೋದು. ತುಂಬಾ ಖುಷಿ ಆಯಿತು ಈ ಸ್ಟೇಡಿಯಮ್ನ ನೋಡ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಗ್ರೌಂಡಿಗೆ ಬರ್ತಾ ಇದ್ದಂಗೆ ಎಷ್ಟು ನೆನಪುಗಳು ಕಾಡ್ತಾ ಇತ್ತು ಗೊತ್ತಾ. ನಾನು ಮತ್ತು ನನ್ನ ಫ್ರೆಂಡ್ ಅಂದರೆ ನಾನು, ನನ್ನ ತಂಗಿ ಮತ್ತು ನನ್ನ ಕ್ಲಾಸ್ಮೇಟ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು 3 ಜನನು ಯಾವಾಗಲೂ ಇಲ್ಲಿ ಬರ್ತಾಯಿದ್ದು. ಹಾಗೆ ನಾನಿಲ್ಲಿ 6-7ನೇ ಕ್ಲಾಸ್ ಇದ್ದಾಗ ನಾನಿಲ್ಲಿ ಖೋ-ಖೋ, ಕಬಡ್ಡಿ ಎಲ್ಲ ನಮಗೆ ಇಲ್ಲಿ ಆಡಿಸಿದ್ರು. ಆವಾಗ ನಾವು ಇಲ್ಲಿ ಗ್ರೌಂಡಲ್ಲೆಲ್ಲ ಆಟ ಆಡಿದ್ದೀವಿ, ಅದು ಕೂಡ ನೆನಪಿದೆ. ನಂಗೆ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಗೆಲ್ಲ ಅದೇ ನೆನಪಾಗ್ತಾ ಇತ್ತು. ನಾನು ಈ ಸ್ಟೇಡಿಯಂ ಬಂದು ನಮ್ಮ ಸ್ಕೂಲಿಂದ ಎಲ್ಲರನ್ನೂ ಕರ್ಕೊಬಂದಿದ್ರಲ್ಲ ಸ್ಪೋರ್ಟ್ಸ್ಗೋಸ್ಕರ ಅಂತ ನೆನೆಸ್ಕೊತಾ ಇದ್ದೆ. ತುಂಬಾ ಖುಷಿ ಆಯಿತು. ಈ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರಲ್ಲ, ಇದ್ರ ಮಧ್ಯೆ ನಾನು ಖೋ-ಖೋ ಸ್ಪರ್ಧೆನ ಆಟ ಆಡಿದ್ದೀವಿ ಇಲ್ಲಿ. ಮೊದಲು ಈ ಥರ ಇರಲಿಲ್ಲ, ಇವಾಗ ಈ ಥರ ಮಾಡಿದ್ದಾರೆ. ನೈಟ್ ಟೈಮ್ ಬರಬೇಕು, ಇನ್ನೂ ಸೂಪರಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೋಡಬೇಕಾದ್ರೆ. ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿರ್ತಾರೆ, ಚೆನ್ನಾಗಿ ಕಾಣುತ್ತೆ ಆವಾಗ ಗ್ರೌಂಡು.
ಹಾಗೆ ನನ್ನ ಮಗನ್ನ ಕೆಳಗಡೆ ಬಿಟ್ಟಿದ್ದೀನಿ. ಅವನಿಗೂ ತುಂಬ ಖುಷಿ ಆಯಿತು. ಅವನ ಜಾಸ್ತಿ ಹೊತ್ತು ಕೆಳಗಡೆ ಎಲ್ಲ ಬಿಡೋದಕ್ಕಾಗಲ್ಲ, ಯಾಕಂದರೆ ಅವ್ನಿಗೆ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ನಡೆಯೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನಾನು ಎತ್ಕೊಂಡೇ ಇರ್ತೀನಿ, ಬಿಟ್ಬಿಟ್ರೆ ಓಡ್ತಾನೆ ಮತ್ತು ಬಿದ್ದುಬಿಟ್ರೆ ಅಂತ. ದೊಡ್ಡ ಮಗ ಅಂತೂ ಆರಾಮಾಗಿ ಆಟ ಆಡ್ಕೊಂಡಿದ್ದ, ಅವನಿಗಂತೂ ಫುಲ್ಲು ಖುಷಿ ಆಯಿತು. ಆಟ ಆಡೋಕ್ಕೆ ಅಕ್ಕನೂ ಕೂಡ ಜೊತೆಲೇ ಇದ್ದಾರೆ. ಇವಳು ನನ್ನ ಅಕ್ಕನ ಮಗಳು. ಇಬ್ಬರು ಸೇರ್ಕೊಂಡು ಫುಲ್ ಆಟ ಆಡ್ತಾ ಇದ್ದು ಗ್ರೌಂಡಲ್ಲಿ. ಹಾಗೆ ನಾವು ಕೂಡ ಏನು ಹೈಸ್ಕೂಲಲ್ಲಿ ಇದ್ವೇನೋ ಆ ಟೈಮಲ್ಲಿ ನಾವು ಇದೇ ಗ್ರೌಂಡ್ ಒಳಗಡೆನೇ ಕಂಪ್ಯೂಟರ್ ಕ್ಲಾಸು ಇತ್ತು. ನಾವು ಕಂಪ್ಯೂಟರ್ ಕ್ಲಾಸ್ಗೋಸ್ಕರ ಯಾವಾಗಲೂ ಬರ್ತಾಯಿದ್ದೋ, ನಾನು ನನ್ನ ಫ್ರೆಂಡು ಮತ್ತು ನನ್ನ ತಂಗಿ. ಯಾವಾಗ ಬಂದರೂ ಒಂದು ಗ್ರೌಂಡ್ ಸುತ್ತಾಡ್ಕೊಂಡು ಆಮೇಲೆ ನಾವು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಮುಗಿಸ್ಕೊಂಡು ಬರ್ತಾಯಿದ್ದೋ. ಗೌರ್ಮೆಂಟಿಂದ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ನ ಫ್ರೀಯಾಗಿ ಕಲಿಸ್ಕೊಡ್ತಾಯಿದ್ರು. ಆವಾಗ ನಾವಿಲ್ಲಿ ಬಂದು ಕಲಿತಾಯಿದ್ದೋ. ಬೇಸಿಕ್ ಏನಿದೆಯೋ ಅದನ್ನು ಹೇಳ್ಕೊಡ್ತಾಯಿದ್ರು. ಕಂಪ್ಯೂಟ್ರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಇವಾಗ ಏನೋ ಗೊತ್ತಿಲ್ಲ ನನಗೆ ಕಂಪ್ಯೂಟ್ರು ಹೇಳ್ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಹೇಳ್ಕೊಡ್ತಾಯಿದ್ರು. ನಿಮ್ಗೇನಾದರೂ ಕಲಿಬೇಕು, ಈ ಕಡೆ ಹತ್ರ ಯಾರಾದರೂ ಇದ್ದೀರಿ ಅಂದರೆ ನೀವು ಇಲ್ಲಿ ಬಂದು ಕಂಪ್ಯೂಟ್ರಿಗೆ ಹೋಗಿ ಸೇರ್ಕೋಬಹುದು. ಹಾಗೆ ಮಕ್ಕಳಿಗಿಂತ ನಾನೇ ಫುಲ್ ಹ್ಯಾಪಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಂದಮೇಲೆ ನನಗೆ ಹಳೇದೆಲ್ಲ ನೆನಪಾಗ್ತಿತ್ತಲ್ಲ. ಅವಾಗ ನಾವು ಇಲ್ಲೆಲ್ಲ ಆಟ ಆಡ್ತಿದ್ದೋ, ಇಲ್ಲೆಲ್ಲ ಇದ್ದು, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೆಲ್ಲ ಬರ್ತಾಯಿದ್ದೋ ಅನ್ನೋದೆಲ್ಲ ರಿಮೈಂಡ್ ಆಗ್ತಾಯಿತ್ತು. ಸೊ ಹಾಗಾಗಿ ನೋಡಿ ಎಷ್ಟು ಪುಟ್ ಪಾಪು ಸ್ಕೈಟಿಂಗ್ನ ಆಡ್ತಾ ಇದ್ದಾನೆ. ನೋಡಿ ಎಷ್ಟು ಕ್ಯೂಟಾಗಿ ಹುಡುಗ ಆಡ್ತಾ ಇದ್ದ ಅಂತ. ತುಂಬ ಜನ ಇಲ್ಲಿ ಸ್ಕೈಟಿಂಗ್ ಆಡ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ. ಹಾಗೆ ನನ್ನ ಮಗ ಇಲ್ಲಿ ಮೆಟ್ಲು ಹತ್ಕೊಂಡು ಓಡ್ತಾ ಇದ್ದ. ಅವರಪ್ಪ ಅವನ್ನ ಹಿಡ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ರು. ನೋಡಿ ಇವಾಗ ಇಲ್ಲಿ ಕಾಣ್ತಿದ್ಯಲ್ಲ, ಇದೆಲ್ಲ ಏನು ಪ್ರೋಗ್ರಾಮ್ ಆಗುತ್ತಲ್ಲ, ಈ ಸ್ಪೋರ್ಟ್ಸು ಏನಾದರೂ ಆಗಬೇಕಾದ್ರೆ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಮಾಡಿದ್ದಾರೆ ಮೆಟ್ಲು. ನೋಡಿ ಗ್ರೌಂಡ್ಸ್ ಇಲ್ಲೆಲ್ಲ ಲೈನ್ ಹಾಕಿದಾರಲ್ಲ, ಏನು ಈ ರನ್ನಿಂಗ್ ರೈಸು ಏನಾದ್ರು ಆ ಥರ ಇರುತ್ತಲ್ಲ, ಅದು ಓಡೋದಕ್ಕೆ ಅಂತ ಹಾಕಿರೋದು. ನಾನು ಇದರಲ್ಲಿ ಒಂದ್ಸತಿ ಏನೋ ರನ್ನಿಂಗ್ ರೈಸ್ ಓಡಿದ್ದೀನಿ, ಅದ್ರಲ್ಲಿ ನಾನೇನು ಗೆಲ್ಲಿಲ್ಲ, ನಾನು ಸೋತೆ. ಬಟ್ ಸ್ಕೂಲಲ್ಲಿ ನಾನು ತುಂಬ ರನ್ನಿಂಗ್ ರೇಸಲ್ಲೆಲ್ಲ ಫಸ್ಟ್ ಇದ್ದೆ. ಇಲ್ಲಿ ನಾನು ಸೋತೋದೆ, ಯಾಕಂದರೆ ನನಗಿಂತ ಚೆನ್ನಾಗಿ ಆಡೋರು ತುಂಬ ಮಕ್ಕಳಿದ್ರು, ಹಾಗಾಗಿ ನಾನು ಸೋತ್ಬಿಟ್ಟೆ ಅಂತ ಹೇಳ್ಬೋದು. ಮಕ್ಕಳೆಲ್ಲ ಇಲ್ಲಿ ಬ್ಯಾಡ್ಮಿಂಟನ್ನು ಎಲ್ಲ ಆಡ್ಕೊಂಡು ನಿಂತಿದ್ರು. ಹಾಗೆ ನೋಡಿ ಇಲ್ಲಿ ನಾವು ಸ್ಕೈಟಿಂಗ್ ಆಡೋ ಹತ್ರ ಹೋಗ್ತಾ ಇದ್ವು. ಅಂದರೆ ಚಿಕ್ಕ ಮಕ್ಕಳೆಲ್ಲ ಸ್ಕೈಟಿಂಗ್ ಆಡೋದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ಲ. ಅಲ್ಲೇ ನಿಂತ್ಕೊಂಡು ಅಲ್ಲೇ ನೋಡಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇತ್ತು. ಹಾಗೆ ಇಲ್ಲಿ ಮಕ್ಕಳಿಗೆಲ್ಲ ಸ್ಕೈಟಿಂಗ್ ಕೋಚಿಂಗ್ ಮಾಡ್ತಾಯಿದ್ರು. ಕೋಚಿಂಗ್ ಮಾಡೋ ಸರ್ಗಳೆಲ್ಲ ಅಲ್ಲೇ ಇದ್ದಾರೆ. ಹಾಗೆ ಅವ್ರ ಮಕ್ಕಳು ಪೇರೆಂಟ್ಸು ಕೂಡ ಅಷ್ಟೇ ಅಲ್ಲೇ ಈಚೆಗಡೆ ಕುತ್ಕೊಳ್ಳೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ನೋಡಿ ಇವಾಗ ಕಾಣ್ತಿದ್ಯಲ್ಲ, ಅಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರು. ಇದು ಈವ್ನಿಂಗ್ ಟೈಮ್ ಹೇಳ್ಕೊಡ್ತಾರೆ, 5 ಗಂಟೆ ಮೇಲೆ ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ. ಈ ಪುಟಾಣಿ ಮಕ್ಕಳನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಪುಟಾಣಿ ಮಕ್ಕಳನ್ನೆಲ್ಲ ಸ್ಕೈಟಿಂಗಿಗೆ ಹಾಕಿದ್ದಾರೆ ನೋಡಿ. ಕ್ಲೀನಾಗಿ ಕಲಿತಾ ಇದ್ದೋ ಮಕ್ಕಳು ಅಲ್ಲಿ ಶ್ರದ್ಧೆಯಿಂದ. ಹಾಗೆ ನಾನು ನನ್ನ ಅಕ್ಕನ ಮಗಳಿಗೆ ಹೇಳ್ತಾ ಇದ್ದೆ, ನೀನು ಸೇರ್ಕೊಳ್ಳಿಲ್ವಾ, ನೀನು ಸೇರ್ಕೋ, ಇಲ್ಲೇ ಹತ್ರ ಇದೆಯಲ್ವಾ ಅಂತ. ಯಾಕಂದರೆ ಅವಳು ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ, ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರ್ತಾಳೆ. ಸೊ ಹಾಗಾಗಿ ಇದನ್ನು ಸೇರಿಕೊಂಡ್ರೆ ಅವಳು ಆ್ಯಕ್ಟಿವ್ ಆಗಿ ಆಡ್ತಾಳೆ ಅಂತ ಅಂದ್ಕೊಂಡೆ. ಅವ್ರ ಅಮ್ಮನಿಗೂ ಹೇಳ್ತಾ ಇದ್ದೆ ಸೇರಿಸು ಅಂತ. ಮಕ್ಕಳಿಗೆ ಎಲ್ಲ ಆ್ಯಕ್ಟಿವಿಟಿಲಿ ಸೇರಿಸಿದ್ರೆ ತುಂಬ ಒಳ್ಳೇದಿರುತ್ತೆ, ಎಲ್ಲ ಕಲಿತಾರೆ. ಹಾಗಾಗಿ ನಾವು ಗ್ರೌಂಡಿಂದ ವಾಪಸ್ಸು ಮನೆಗೆ ಬಂದು ಮಕ್ಕಳು ಮನೆಗೆ ಬರ್ತಾ ಇದ್ದಂಗೆನೇ ಟಿವಿಲಿ DJ ಹಾಕೊಂಡು ಕುಣಿಯೋದನ್ನ ಸ್ಟಾರ್ಟ್ ಮಾಡಿದ್ರು. ಅವ್ರು ಫುಲ್ಲು ಆರಾಮಾಗಿ ಆಟ ಆಡ್ಕೊಂಡು ಇದ್ರು.
ನನ್ನ ಅಕ್ಕನ ಮಕ್ಕಳಿಗೆ ರಜೆ ಟೈಮಲ್ಲೆಲ್ಲ ಮಕ್ಕಳಿಗೆ ಕ್ಯಾಂಪಿಗೆಲ್ಲ ಹಾಕ್ತಾರಲ್ಲ ಆ ರೀತಿ ಹಾಕಿದ್ರು. ಸೊ ಅವಳಿಗೆ ಅಲ್ಲೆಲ್ಲ ಫುಲ್ಲು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ರು ಅನ್ಸುತ್ತೆ. ಅದನ್ನೇ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ಲು. ಅವಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಇದ್ರು. ನನ್ನ ಮಕ್ಳಿಗೆ ಯಾರಾದರೂ ಜೊತೆಲಿ ಆಟ ಆಡೋಕ್ಕೆ ಇದ್ದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಎತ್ಕೋ ಅಂತ ಇದು ಮಾಡ್ತಾರೆ. ಇಲ್ಲ ಅಂದರೆ ಆರಾಮಾಗಿ ಎಲ್ಲರ ಜೊತೆ ಆಡ್ಕೊಂಡು ಇರ್ತಾರೆ. ಹಾಗೆ ನಮ್ಮ ಫ್ಯಾಮಿಲಿಲಿ ಏನಾದರೂ ಫಂಕ್ಷನ್ ಏನಾದರೂ ಮಾಡಿದ್ರೆ, ಯಾವುದಾದ್ರು ಹಬ್ಬ ಇರುತ್ತಲ್ಲ ಆ ಟೈಮಲ್ಲಿ ಎಲ್ಲರೂ ಅಕ್ಕನ ಮನೆಯಲ್ಲೇ ಸೇರೋದು. ಅಂದರೆ ಇಲ್ಲೇ ಅಜ್ಜಿ ಮನೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಇರ್ತಾರೆ. ಆ ಟೈಮಲ್ಲೇ ನಾನು ಊರಲ್ಲಿ ಇರ್ತೀನಲ್ವ, ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಅವಾಗ ನಾನು. ಹಾಗೆ ಇವರೇ ನನ್ನ ಅಜ್ಜಿ. ಇವರು ಚಿಕ್ಕದು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಅಂದರೆ ಚಿಲ್ಲರೆ ಅಂಗಡಿ ಅಂತಾರಲ್ಲ ಆ ಥರ ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಮಾರ್ತಾರೆ. ತುಂಬ ಸ್ವಾಭಿಮಾನಿ ನಮ್ಮ ಅಜ್ಜಿ. ಯಾಕಂದರೆ ಅವರು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಅವರು ದುಡಿತಾರೆ. ಅವರು ಅಂದರೆ ನಾನು ಸಾಯೋವರೆಗೂ ನಾ ದುಡಿಬೇಕು, ನಾ ಯಾರಿಗೂ ಇದಾಗಿರಬಾರ್ದು ಅಂತ ಅವ್ರದ್ದು ಆ ಥರ ನೇಚರು. ಅಂದರೆ ನಮ್ಮ ಫ್ಯಾಮಿಲಿಗೆ ಒಂದು ದ್ವಾರ ಸ್ತಂಭ ಅಂತ ಹೇಳ್ತೀನಲ್ಲ, ಅದು ಇದಕ್ಕೇ. ಯಾಕಂದರೆ ಅವ್ರು ಯಾರಿಗೂ ತೊಂದರೆ ಕೊಡಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ವ್ಯಕ್ತಿ. ನನಗಂತೂ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ. ಹಾಗೆ ನಾನು ಬಂದೆ ಅಂತ ಮನೆಗೆ ನಮ್ಮ ದೊಡ್ಡಮ್ಮನೂ ಕೂಡ ಬಂದಿದ್ದಾರೆ. ಯಾಕಂದರೆ ದೊಡ್ಡಮ್ಮ ಮನೆಗೆ ನಾನು ಹೋಗೋಕ್ಕಾಗಲ್ಲ. ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಅವರು ಕೆಲಸ ಮುಗಿಸ್ಕೊಂಡು ಹಾಗೆ ಅಜ್ಜಿ ಮನೆಗೇ ಬಂದಿದ್ದಾರೆ. ಅವರು ಕೂಡ ಬಂದು ನಮ್ಮ ಜೊತೆಯೂ ಇದ್ದರು. ಹಾಗೆ ನನ್ನ ತಂಗಿನೂ ಬಂದಿದ್ದಾರೆ. ತಂಗಿ ಮತ್ತು ತಂಗಿ ಹಸ್ಬೆಂಡು ಮಗ ಮತ್ತು ಎಲ್ಲರೂ ಬಂದಿದ್ದಾರೆ. ಅಕ್ಕ ಜಾಮೂನ್ ಮಾಡಿದ್ರು ನಾವು ಬರ್ತೀವಿ ಅಂತ. ಹಾಗಾಗಿ ನಾವು ಆಲ್ರೆಡಿ ತಿಂದಾಗಿತ್ತು. ಇವಾಗ ದೊಡ್ಡಮ್ಮ ಮತ್ತು ತಂಗಿ ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಜಾಮೂನನ್ನ ಕೊಡ್ತಾ ಇದ್ದೆ. ಎಲ್ಲರೂ ಜಾಮೂನ್ ತಿಂತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲರ ಜೊತೆ ಒಟ್ಟಿಗೆ ಇರೋದಂದ್ರೆ ನಂಗೆ ಸಖತ್ ಇಷ್ಟ. ಅವ್ರ ಜೊತೆ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಹಾಗೆ ಇವರೇ ನನ್ನ ಅಕ್ಕ. ಇವರು ಅಡುಗೆ ಏನೋ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದನ್ನೊಂದು ಕ್ಲಿಪ್ನ ವಿಡಿಯೋ ಮಾಡಿದ್ದೀನಿ. ಅಜ್ಜಿ ಇವಾಗ ತಾನೇ ಬಂದ್ರಲ್ಲ, ಅವರು ಸಂಜೆ ಎಷ್ಟು ಲೇಟಾಗಿ ಬಂದ್ರೂ ಒಂದು ಕಪ್ ಕಾಫಿ ಕುಡಿತಾರೆ ಸಂಜೆ ಹೊತ್ತು. ಸೊ ಹಾಗಾಗಿ ಅಕ್ಕ ಕಾಫಿ ಮಾಡ್ತಾ ಇದ್ದಾರೆ ಅಜ್ಜಿಗೋಸ್ಕರ. ಹಾಗೆ ನಮಗೆ ಸಿಕ್ಕಿರೋ ಸಮಯದಲ್ಲೇ ಸ್ವಲ್ಪ ಸದುಪಯೋಗ ಪಡಿಸ್ಕೊಂಡು ಎಲ್ಲರ ಜೊತೆನೂ ಎಂಜಾಯ್ ಮಾಡ್ದೋ. ಹಾಗೆ ನಾನು ಸ್ವಲ್ಪ ಮಗುಗೆ ಊಟ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೆ. ಅವನದೊಂದು ಊಟ ಆಗಿಬಿಟ್ರೆ ಒಂದು ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ನಾವೆಲ್ಲ ಊಟ ತಿನ್ನೋದೇ ಲೇಟು. ಸ್ವಲ್ಪ ಎಲ್ಲರೂ ಇದ್ದಾರಲ್ಲ, ಸೊ ಎಲ್ಲರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವೆಲ್ಲ ಒಟ್ಟಿಗೆ ಎಲ್ಲರೂ ಊಟ ಮಾಡ್ತೀವಿ. ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.